17/2/2026 ನಾಗರಾಳ್ ಗ್ರಾಮದ ಈರಣ್ಣ ಎಸ್ ಬಂಡಿಯವರ ಫಾರ್ಮರ್ಸ್ ಭೇಟಿ ನೀಡಿದ್ದೆವು. ನಮ್ಮ ಜೊತೆ 5, 6, 7ನೇ ತರಗತಿಯ ಶಿಕ್ಷಕರು ಕೂಡ ಭೇಟಿ ನೀಡಿದರು. ನಾವು ಈರಣ್ಣ ಎಸ್ ಬಂಡಿಯವರ ಫಾರ್ಮರ್ಸಲ್ಲಿ ಗೋಬರ್ ಗ್ಯಾಸ್ ಮತ್ತು ಎರೆಹುಳ ಗೊಬ್ಬರ, ಸಾವಯವ ಗೊಬ್ಬರ, ಕೃಷಿ ಯಂತ್ರಗಳನ್ನು ನಾವು ವೀಕ್ಷಣೆ ಮಾಡಿದೆವು. 17/2/2026 GSPS ತುಮ್ಮಲಗಡ್ಡಿ ಶಾಲೆಯ ಮಕ್ಕಳು ಈರಣ್ಣ ಎಸ್ ಬಂಡಿ ಇವರ ಸಜ್ಜಲ ಶ್ರೀ ಫಾರ್ಮರ್ಸ್ಗೆ ಭೇಟಿ ನೀಡಿದೆವು. ಅಲ್ಲಿ ಗೋಬರ್ ಗ್ಯಾಸ್, ರಸಗೊಬ್ಬರ, ಎರೆಹುಳು ಗೊಬ್ಬರ, ರೊಟ್ಟಿ ಮಾಡುವ ಯಂತ್ರ, ಚಿಪ್ಸ್ ತಯಾರಿಸುವ ಯಂತ್ರ, ಅಗರಬತ್ತಿ ಯಂತ್ರ ಮುಂತಾದ ವಿಷಯಗಳನ್ನು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟರು. ಸೈಡ್ ಬಂದಿದ್ದು ಹೊರಗೆ ಆಗ್ತದೆ. ಅಲ್ಲಿ ಕಟಾವಾಗಿ ಬಂದು ಬಂದಿದ್ದು ಹಂಚಿಗೆ ಅವ್ರು ಮಾತಾಡಿ ಕೊಡೋರು ಬೇರೆ. ಅದೇನು ಕಟ್ಟಿಗೆ ಯೂಸ್ ಮಾಡ್ತಾರೋ ಏನು? ಕಟ್ಟಿಗೆ ಲೈಟ್ ಕೂಡ ಗ್ಯಾಸ್ ಲೈಟ್ ಒಂದು ಚೀಸ್ ಮಾಡಿ ವಿಷಯ ಒಂದು ಧೂಪ ಮಾಡೋದು. ಏನು ಮಾಡೋದು? ಧೂಪ ಸೊಳ್ಳೆ ಬಚ್ಚಿ ಇಲ್ಲೇ ಮಾಡ್ತಾರೆ. ಎಷ್ಟನೇ ಕ್ಲಾಸ್ ಅದ ಇವ್ರು 5, 6 ಓಡ್ರಿ. ಹೇಳಿದ್ರಿ ಸರ್, ಅರ್ಥ ಆಯ್ತಾ? ಅಪ್ಪಿ ಕೇಳ್ರಿ, ಸೊಳ್ಳೆ ಬತ್ತಿಗೆ ಏನು ರೆಡಿ ಮಾಡ್ತಾರೆ ಸರ್ ಹೇಳ್ತಾರೆ ಕೇಳ್ರಿ. ಈಗ ಫಸ್ಟ್ ನೀವು ಏನು ಮಾಡಬೇಕು, ಈಗ ಹೊಡ್ಕೊಂಡು ಕಲಿಬೇಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಬೇಕು. ಉದ್ಯೋಗದ ಬಗ್ಗೆ ಹೌದಿಲ್ಲ? ಬಿಸ್ನೆಸ್ ಮಾಡೋದು ನೌಕರಿ ಬರಲ್ಲಪ್ಪ, ಅವ್ರಿಗೆ ಏನು ಮಾಡೋದು, ಉದ್ಯೋಗ ಮಾಡೋದು ಕಲಿಬೇಕು ಹೌದಿಲ್ಲ? ಎಲ್ಲರೂ ಇರ್ಬೇಕಂದ್ರೆ ಸಲಹೆ ಕರ್ಕೊಂಡು ಸರ್. ಮತ್ತೆ ಗೋಬರ್ ಗ್ಯಾಸ್ ಅಂದ್ರಿ ಅದ್ರ ಬಗ್ಗೆ ಈಗ ಇಷ್ಟು ಮಂದಿಗೆ ನೌಕರಿ ಸಿಗುತ್ತಾನೆ, ಆದ್ರೂ ಕಲಿಬೇಕು ಹೌದಿಲ್ಲ? ಈಗ ರನ್ನಿಂಗ್ ಓಡ್ತಿರ್ತೀವಿ, ಫಸ್ಟು ಸೆಕೆಂಡು, ಯಾರು ಫಾಸ್ಟ್ ರನ್ನಿಂಗ್ ಮುಂತಾರೆ ಅವ್ರು ಪಾಸ್ ಆಗ್ತಾರೆ ಹೌದಿಲ್ಲ? ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇರ್ತಾರೆ. ಹೋಸರು ಸಿಗಲ್ಲ, ಹೋಸರು ಪರ್ಸೆಂಟೇಜ್ ಮಾಡ್ಬೇಕು, CET ಪಾಸ್ ಆಗ್ಬೇಕು ಹೌದಾ? ಆಮೇಲೆ ನೌಕರಿ ಏನಾದ್ರು ಭಾಳ ಕಷ್ಟ ಐತಿ ಅಂತ, ಯಾಕಂದ್ರೆ ಎಲ್ಲ ಊರಾಗ ಖಾಲಿ ಕಲ್ತಾರ ಹೌದಿಲ್ಲ? ಈಗ ಇದು ಒಂದು ರೂಮ್ ಐತೆ, ಒಂದು 50 ಮಂದಿಗೆ ಹಿಡಿತೈತಿ ಇದು. ಈಗ ಊರು ಮಂದಿ ಬಂದ್ರೆ ಹೆಂಗೆ ಹಿಡಿತೈತೆ? ಹಂಗೆ ಎಲ್ಲರಿಗೂ ಒಂದು ಉದ್ಯೋಗ, ಆಮೇಲೆ ಎಲ್ಲರಿಗೂ ಒಂದು ಕೃಷಿ ಬಗ್ಗೆ, ಈ ಉದ್ಯೋಗದ ಬಗ್ಗೆ ನಮ್ಮ ಮನೇಲಿ ಬಂದಂತೆ ಸರ್ಕಾರನೂ ಎಲ್ಲ ಮಾಹಿತಿ ಕೊಡಕತ್ತಾರೆ. ಈಗ ಮುಂದೆಲ್ಲ ಬರ್ತೈತೆ ಅದಂತೆ ಏನಪ್ಪ ಇದು. ಬರ್ರಿ ಬರೀ ಟೀಚರ್ ನೀವು ಅಂತೇಳಿ ಇದು 10 ಲಕ್ಷ ತನಕ ಲೋನ್ ಕೊಡ್ತಾರೆ ಸರ್. PMFP ಅಂತ ಆ ಸ್ಕೀಮ್ ಮೇಲೆ ಲೋನ್ ತೊಗೊಂಡಿದ್ರಿ. 8.5 ಲಕ್ಷ ರೂಪಾಯಿ ಲೋನ್ ಆಗೈತ್ರಿ. ಇದು ಇನ್ನೊಂದು 4 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ, 4 ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ 6 ಲಕ್ಷ, 15 ಲಕ್ಷ ರೂಪಾಯಿ. ನಾವು 1 ಕೋಟಿ ರೂಪಾಯಿ ತಗೊಂಡ್ರೆ 15 ಲಕ್ಷ ರೂಪಾಯಿ ಸಬ್ಸಿಡಿ ಇರ್ತೀರಿ. ಇವಾಗ 30 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಆಗ್ತಂದ್ರೆ 15 ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡ್ತಾರೆ, 15 ಲಕ್ಷ ಬ್ಯಾಂಕ್ನಾಗ ಕೊಡ್ತಾರೆ. ಅದ್ರಲ್ಲಿ ಕಟ್ಕೊಂಡು ಉದ್ಯೋಗ. ಇವತ್ತು ಸೆಕೆಂಡ್ ಇಯರ್ ಮುಗಿಸ್ಯಾನ, BEd ಆಗೈತೆ, BA ಆಗೈತೆ, ಅವ್ನು ನೌಕರಿ ಇಲ್ಲ ಅಂದ್ರೂ ಈಗ ಉದ್ಯೋಗ ಮಾಡ್ಕೊಂಡು ಹೋಗ್ಬೇಕಂತೇಳಿ ಫುಡ್ ಅಂತ ಬೇಕಾಗುತ್ತೆ ತಿನ್ನೋರಿಗೆ. ಹಂಗಾಗಿ ನಮ್ಮ ಮಾರುತಿ ಹೆಸರು ಮಾಡಿಸಿದ್ವಿ ಸರ್. ಮಗ BEd ಮಾಡಪ್ಪ ಅಂತ ಬೆಂಗಳೂರಿಗೆ ಹೆಸರು ಮಾಡಿದ್ವಿ. ಈಗ ಎಲ್ಲರಿಗೆ ಇದು ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದ್ರೆ, ಎಲ್ಲರೂ ಓದ್ತಾರೆ, ಲಾಸ್ಟ್ ಹೋಗಿ ನಿಂತು ಬಿಡ್ತಾರೆ. CET ಬರ್ತದ, ಆಮೇಲೆ ಎಷ್ಟೋ ಮಂದಿಗೆ ತೊಂದರೆಗಳಾಗ್ತಾವ, ಅರ್ಧಕ್ಕೋಗಿ ಓದೋದು ಬಿಟ್ಬಿಡ್ತಾರೆ. ಅವ್ರಿಗೆ ಏನೋ ಕಲಿಯೋಕೆ ಒಕ್ಕಲ್ತನ ಮಾಡಕ್ಕೆ ಬರೋಲ್ಲ, ಉದ್ಯೋಗ ಮಾಡಕ್ಕೆ ಬರೋದಿಲ್ಲ. ಹಂಗಾಗಿ ಇವಾಗಲಿಂದನೇ ಎಲ್ಲ ಮಾಹಿತಿ ಕೊಡ್ಕೊಂತ ಹೋದ್ರೆ, ಎಲ್ಲದ್ರ ಬಗ್ಗೆ ನಾಲೆಜ್ ಇತ್ತಂದ್ರೆ ಅವನಿಗೆ ಒಂದು ದಾರಿ ಸಿಗುತ್ತದೆ ಮುಂದೆ ಹೌದಿಲ್ಲ? ಹಂಗಾಗಿ ಅದ್ರ ಮಾಹಿತಿ ಇರಬೇಕು. ಮಾಲಕರಾಗಬೇಕಾದ್ರೆ ಸ್ವಂತ ಬಿಸ್ನೆಸ್ ಮಾಡಿ ಮಾಲಕರಾಗ ಹೌದಿಲ್ಲ?
ಈಗ 8 ತಾಸು ಡ್ಯೂಟಿ ಮಾಡಿದ್ರೆ ಮಾಲಕರಲ್ಲ ನೀವು, ಸೇವಕರು. ಹೌದು, ಮಾಲಕರು ಆಗ್ಬೇಕಂದ್ರೆ ನಿಮ್ಮ ಕೈಗೆ 10 ಮಂದಿ ದುಡಿಬೇಕು. ಹೌದಿಲ್ರಿ? 10 ಮಂದಿ ಯಾರು ದೊಡ್ಡವರು? ಮಾಲಕರು ದೊಡ್ಡವರ, ಕೂಲಿ ಮಾಡೋರು ದೊಡ್ಡರ? ಮಾಲಕರು ಆಗ್ಬೇಕಂದ್ರೆ ಅಂಬಾನಿ ದೊಡ್ಡ. ಹೌದಿಲ್ಲ? ಮತ್ತೆ ಬಿಸ್ನೆಸ್ ಮಾಡಿಕಂತ ಏನಂತ ಈಗ ಎಂಥ ನೌಕರಿ ಇರಲಿ, ಅದು ಬೇರೆ ಆಫೀಸರ್ ಇರ್ತಾರ, ಅದರದ್ದೇ ಆದಂಥ ಒಂದು ಕೆಲಸ ಇರ್ತಾರೆ. ಮಾಲಕರಾದ್ರೆ ಅಂದ್ರೆ ನೌಕರಿ ಬರಲ್ಲ ಅಂದ್ರೆ ಇದೊಂದು ಮಾಹಿತಿ ಇತ್ತಂದ್ರೆ ಇವತ್ತಿದ್ರಾಗ ಉದ್ಯೋಗ ಮಾಡಿ ಕೋಟ್ಯಾಧಿಪತಿಗಳು ಅದಾರ. ಅವರು ನಿಮ್ಮಂಗೆ ಶಾಲೆ ಕಲಿತು ಅವರು ದೊಡ್ಡರಾಗಿ ವಯಸ್ಸು ಬಂದಿಂದ ಅವರು ಉದ್ಯೋಗ ಮಾಡಿ ಒಮ್ಮೆಲೆ ಯಾರು ಸೌಕರಾಗಲ್ಲ ನೋಡ್ರಿ. ಪ್ರಯತ್ನ ಮಾಡ್ಕೊಂತ ಹೋಗೋದು. ಇವತ್ತು 1ನೇ, 2ನೇ, 3ನೇ ಹಂಗೆ SLC, PUC ಆಯ್ತು, ಡಿಗ್ರಿ ಆಯ್ತು. ಒಂದೇ ದಿವಸಕ್ಕೆ ಮಾಸ್ತರ್ ನೌಕರಿ ಬರೋದಿಲ್ಲ, ಒಂದೇ ದಿವಸಕ್ಕೆ ತಹಸೀಲ್ದಾರ್ ಆಗಲ್ಲ. ಎಲ್ಲೋ ಪ್ರತಿಯೊಂದಕ್ಕೆ ಅದರದೇ ಟೈಮ್ ಇರ್ತದೆ. ನಮ್ಮಲ್ಲಿ ಗೋಮೂತ್ರ ಅರ್ಕ ಅಂತ ತಯಾರು ಮಾಡ್ತೀವಿ ರೀ. ಆಕಳು ಅದಾವಲ್ರಿ, ಆಕಳು ಬೆಳಗ್ಗೆ ಗೋಮೂತ್ರ ಇಡೋದು, ಅದನ್ನ ಕಾಸಿ 5 ಲೀಟ್ರ್ ಹಾಕಿದ್ರೆ 2.5 ಲೀಟ್ರ್ ಬರ್ತದೆ. ಅದರಿಂದ 108 ರೋಗಕ್ಕೆ ಬರ್ತದೆ. ಇದು ಕೆಮ್ಮು, ದಮ್ಮು, ಕಫ ಎಲ್ಲ ಏನು ರೋಗ ಅದಾವಲ್ರಿ, ಅದಕ್ಕೆ 2 ಬೂಸು ಗೋಮೂತ್ರ, 2 ಬೂಸು ಅದು ಅರ್ಕ ತೆಗೆದು ಐತ್ರಲ್ಲಿ, ಅದಕ್ಕೆ ನೀರು ಹಾಕಿ ಕುಡಿದಂದ್ರೆ ಎಲ್ಲ ರೋಗಗಳು ಹೋಗ್ತಾವ. ಅಲರ್ಜಿ ಇತ್ತು, ಕೆಮ್ಮು ಇತ್ತಂದ್ರೆ ಎಕ್ದಮ್ 1 ವಾರದಾಗ ಆರಾಮಾಗಿಬಿಡ್ತಾರೆ. ಈಗ 10,000 50,000 ಕೊಟ್ಟರು ಆರಾಮಾಗಲ್ಲ. ಕೇಕು ದಮ್ ಇರ್ತದೆ, 100 ರೂಪಾಯಿದಾಗ ಆರಾಮಾಗ್ತಾರೆ. ಮತ್ತೆ ಆಕಳ ಬೆಸ್ಟ್, ಡಾಕ್ಟರ್ ಬೆಸ್ಟ್. ಆಕಳ ಬೇಕು ಎಲ್ಲರಿಗೆ, ಆದ್ರೆ ತುಪ್ಪ ಬೇಕು ಎಲ್ಲರಿಗೆ, ಆದ್ರೆ ಮೊಸರು ಬೇಕು. ಅದನ್ನ ಸಂರಕ್ಷಣೆ ಮಾಡಕ್ಕೆ ಅಲ್ಲಿ ಅಂತೀವಿ ಟೈಮರ್ಗಳು. ಹೌದಿಲ್ಲ? ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತೀವಿ, ಕಬಡ್ಡಿ ಆಡಕ್ಕೆ ಹೋಗ್ತೀವಿ, ಶಕ್ತಿ ಬರ್ಬೇಕಿಲ್ಲ. ಮತ್ತೆ ಗೆಲುವು ಗಟ್ಟಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಮಜ್ಜಿಗೆ ಕುಡಿಬೇಕು, ಮೊಸರು ಹೊಡ್ಬೇಕು, ಹಾಲು ಹೊಡ್ಬೇಕು, ತುಪ್ಪ ತಿನ್ಬೇಕು. ಈಗ ಇದ್ರದ್ದು ತುಪ್ಪ ತೆಗೆದು ಸರ್, ಈ ಗೊರಕೆ ಔಷಧ ಅಂತ ಮಾಡ್ತಾರೆ. ಗೊರಕೆ ಔಷಧ, ಗೊರಕೆ ಹೊಡಿತಿರ್ತಾರೆ ರಾತ್ರಿ. ಆಪರೇಷನ್ ಮಾಡಿಸಿದ್ರೆ 1.5 ಲಕ್ಷ ತಗೊಂತಾರೆ ಗೊರಕೆ ಆಪರೇಷನ್ಗೆ. ಇದು 100 ರೂಪಾಯಿ ತುಪ್ಪದಾಗ ದಿವಸ 3-4 ಕಣಿ ಹಾಕಿ ಮಕ್ಕ ಬಿಟ್ರು ಅಂದ್ರೆ ಸಾಪ್ ಆಗಿಬಿಡ್ತದೆಲ್ಲ, ಕ್ಲಿಯರ್ ಆಗಿಬಿಡುತ್ತೆ. 100 ರೂಪಾಯಿದಾಗ ಡಾಕ್ಟರ್ ಚಲೋ ಏನೋ, 1.5 ಲಕ್ಷ ರೂಪಾಯಿ ಡಾಕ್ಟರ್ ಚಲೋ. ಆಕಳ ಬೇಕು. ಹೌದಿಲ್ಲ? ಈಗ ತುಪ್ಪ ಎಲ್ಲಾರು ಸಿಗ್ತಾನೆ, ಆಕಳನ್ನ ಬೇಕು. ಅದೆಲ್ಲ ತಯಾರು ಮಾಡ್ತಾರೆ, ಕೆಮಿಕಲ್, ಅದೆಲ್ಲ ಊಟ ಮಾಡ್ಬಿಡ್ತಾರೆ. ಈಗ ಮಜ್ಜಿಗೆ ಅದನ್ನು ಆಕಳನ್ನ ಬೇಕು, ಮೊಸರು ಮಾಡೋಕೆ ಆಕಳನ್ನ ಬೇಕು. ಹೌದಿಲ್ಲ? ಈಗ ಊಟ ಮಾಡೋಕೆ ಎಲ್ಲರಿಗೆ ಕಾಯಿಪಲ್ಯ ಬೇಕು, ಜೋಳ ಬೇಕು, ಸಜ್ಜಿ ಬೇಕು, ರೊಟ್ಟಿ ಎಲ್ಲ ಬೇಕು. ಕೆಲಸ ಮಾಡೋಕೆ ಯಾರು ಅಲ್ಲಿ. ಹೌದಿಲ್ಲ? ಒಕ್ಕಲ್ತನ ಮಾಡೋಕೆ ಅಲ್ಲಿ. ಊಟ ಯಾರಿಗೂ ಅಲ್ಲಪ್ಪ, ಕೈ ಹತ್ರಗಾರ ಎಲ್ಲರಿಗೂ ಬೇಕು. ಆದ್ರೆ ಕೆಲಸ ಮಾಡಕ್ಕೆ ನಾವಲ್ಲೇ. ಮನೆಗೆ ಏನಾರು ತರಕಾರಿ ಹಚ್ಚಿದ್ರೆ ಸಾಲಿಗೆ ಹೋಗ್ಬೇಕು, ನಾ ಸಾಲಿಗೆ ಹೋಗ್ಬೇಕು ಅಂತ. ಕೆಲಸ ಮಾಡೋಕೆ ಮನ್ಯಾಗ ಅಪ್ಪ ಹೇಳಿ ಮಾತು ಕೇಳ್ಬೇಕು, ಎಲ್ಲ ಕಲಿಬೇಕು. ನಿಮ್ಮ ಸಲಗೆ ಮಾಡೋದು. ಹೌದಿಲ್ಲ? ಅವರು ಇದು ಅಲ್ಲಿಂದ ಬಂದಿದ್ದು ಗೊಬ್ಬರ ಗ್ಯಾಸಿಂದ ನೋಡಿ. ಸಿಲಿಂಡರ್ ಐತಾನೆ ಎಲ್ಲಾರ ಗೊಬ್ಬರ ಅಲ್ಲಿಂದ ಇದು ಬಂದಿದ್ದು. ಈಗ ನೋಡಕ್ ಬಂದಿರೋದು ಇದ ನೋಡಿ. ಆ ಪೈಪಿನ ಮುಖಾಂತರ ಬರ್ತಿಲ್ಲ ಗ್ಯಾಸ್. ಇದ್ರಾಗ ಅಡಿಗೆ ಮಾಡ್ಬೋದು 4 ತಾಸು. ಒಂದ್ಸಲ ಬಂದಿದ್ರೆ 4 ತಾಸು ಅಲ್ರಿ? ಹ್ಞೂ ಸರ್. ಸಿಲಿಂಡರ್ ಎಲ್ಲಿಂದ ಬರ್ತವೆ ಇವು? ದೂರ ಅದಾವು. ನಮ್ಮಲ್ಲಿ ತಯಾರ ಸಿಲಿಂಡರ್ ಇಲ್ಲ, ಈಗ ನಾವು ತಯಾರು ಮಾಡಿಲ್ಲ. ಹಾಕಳ್ತ ಚಿಪ್ಸ್ ತಯಾರಕ್ಕೆ. ಇದು ಸೊಳ್ಳೆ ಬತ್ತಿ ತಯಾರಕ್ಕೆ. ಹೆಂಗ್ ನೋಡ್ರಿ?
ಈಗ ಆ ಕಡೆ ಮಾಡಿದ್ರಿ ಇದು ಒಂದು ಫಸ್ಟ್ ಬ್ಯಾರಲ್ ತೊಗೋಬೇಕ್ರಿ ಖಾಲಿ ಬ್ಯಾರಲ್ ತೊಗೊಂಡು ಒಂದು ಸಣ್ಣದು 5 ಲೀಟ್ರ್ ಬಕೆಟ್ ತೊಗೋಬೇಕು ಸರ್. ಬಕೆಟ್ ತಗೊಂಡು ಒಳಗಡೆ ಉಲ್ಟಾ ಹಾಕ್ಬೇಕ್ರಿ. ಉಲ್ಟಾ ಹಾಕಿ ಆ ಬಕೆಟ್ಗೆ ಒಂದು ಹೋಲು ಇದಕ್ಕೊಂದು ಹೋಲ್ ಹಾಕ್ಯಬೇಕ್ರಿ. ಹಾಕಿ ಒಂದು ವಾಲ್ ಕುಂದಿರ್ಸ್ಬೇಕು. ಅದಕ್ಕೆ ವಾಲ್ ಕುಂದಿಸ್ಕೊಂಡು ಟೈಟ್ ಮಾಡಿಂದ ಇದಕ್ಕೆ ಕಳ್ತದ್ದು ಗೊಬ್ಬರ ಇರ್ತಲ್ರಿ, ತಿಪ್ಪಿ ಗೊಬ್ಬರ, ಆಕಳ ಸಗಣಿದು ಮತ್ತು ಎಲೆ, ಕಸ ಕಡ್ಡಿ, ತೊಗರಿ ಕಟ್ಟಿಗೆ, ಕೋಲು ಎಲ್ಲ ಕಳ್ತದ್ದು ತೊಗೊಂಬಂದು ಇದಕ್ಕೆ ಹಾಕ್ಬೇಕ್ರಿ. ಫುಲ್ಲು ತುಂಬಿ ಇದನ್ನು ಮೇಲೆ ಸಗಣಿ ನೀರು ಹೊಡೆದು ಒಂದು 5-6 ದಿವಸ ಆಗಿಂದ ಅದಕ್ಕೆ ನೀರು ಹಾಕ್ಬೇಕ್ರಿ. ಒಂದು 5-6 ಲೀಟ್ರ್ ನೀರು ಹಾಕಿ ಅದು ಕೋಲ್ಡ್ ಆಗಿಂದ ಇದ್ರೊಳಗೆ ಹುಳ ಬಿಡ್ಬೇಕ್ರಿ. ಒಂದು 5 kg ಎರೆಹುಳ ರೀ. ಎರೆಹುಳ ಬಿಟ್ಟಾಗ ಗೊಬ್ಬರ ತಯಾರಾಗುತ್ತೆ ರೀ. ಮತ್ತು ಇಲ್ಲೇ ಲಿಕ್ವಿಡ್ ಬರ್ತದೆ, ಇಲ್ಲೇ ಕೆಳಗೆ ದಿವಸ 1 ಲೀಟ್ರ್ 2 ಲೀಟ್ರ್ ಎರಿಜೆಲ್ಲ ಬರ್ತದೆ. ಅದು 50 ರೂಪಾಯಿ ಲೀಟ್ರ್ ಮಾರ್ತೀವಿ ಸರ್. ಗೊಬ್ಬರನ ಬರ್ತದೆ. ಈ ಒಂದು ಬ್ಯಾರಲ್ಲಿಂದ ಒಂದು 20 ಲೀಟ್ರ್ ಎರಿಜೆಲ್ಲ ಬರ್ತದೆ. ಒಂದು ಕ್ವಿಂಟಲ್ ಗೊಬ್ಬರ ಬರ್ತದೆ. 1 ಕ್ವಿಂಟಲ್ ಗೊಬ್ಬರ 50 kg ಬರ್ತದೆ. ಇದು ಒಂದು ಪ್ಯಾಕೆಟ್ಗೆ 500 ರೂಪಾಯಿ ಗೊಬ್ಬರ ಬರ್ತದೆ. 1000 ರೂಪಾಯಿ ಎಣ್ಣೆ ಬರ್ತದೆ. 1500 ರೂಪಾಯಿ ದುಡಿತೈತ್ರಿ ಇದು ಒಂದು ತಿಂಗಳಿಗೆ ರೀ. 1500 ರೂಪಾಯಿ ದುಡಿತು ನೋಡಿ. 100 ಬ್ಯಾರಲ್ ಅದಾವ ಇವು. ಎಷ್ಟಾಗುತ್ತೆ ರೊಕ್ಕ ನೀವು ಲೆಕ್ಕ ಮಾಡ್ರಿ. ಮಾಡ್ಬೇಕು, ಕೆಲಸ ಮಾಡಿದ್ರೆ ಬರ್ತೈತೆ. ಮಾರ್ಕೆಟ್ ಮಾಡ್ಬೇಕು ಏನು. ಈಗ ಬ್ಯಾಸಿಗೆ ಖಾಲಿ ಇರ್ತಲ್ರಿ, ಸ್ವಲ್ಪ ಪುಂಡೆ ಪಲ್ಲೆ ಹಾಕ್ತಾರೆ. ಇದ್ರಾಗ ಒಂದು ಇದನ್ನ ತೂಪ್ರಿ ಬೆಳೆ ಉರಿವಿ ರೀ. ಅದು ಬಂದು ಇದು ನೆಳ್ಳ ಮಾಡುತ್ತಾ ತೂಪ್ರಿ ಕಾಯಿನ ಬರ್ತೈತೆ ರೀ. ಏನು ಅದು ಗೊಬ್ಬರ ಅಲ್ಲಿ ಐತಲ್ಲ ಸರ್, ಗೊಬ್ಬರ ಎಲ್ಲ ಸರ್. ಅದು ಗೊಬ್ಬರ ರೀ. ಗೊಬ್ಬರ ರೀ. ಅದು ಜಲ್ಡಿ ಹಿಡಿಯೋದು ಎರಿಜೆಲ್ಲ ಒಳಗೈತ್ರಿ. ಅದು ಜೀವಾಮೃತ ಮಾಡೋದ್ರ ಬಗ್ಗೆ ತೋರ್ಸಲ್ರಿ. ಇಲ್ಲಿ ಬರ್ರಿ. ಬರ್ರಿ ಒಬ್ಬರು ಫೋಟೋ ತೆಗಿರಲ್ಲ ಎತ್ತಣ ಕಾಣುವಾಗ ಎತ್ತರಕ್ಕೆ ನಿಂತರ ಒಂದಿಷ್ಟು ಹಾಂ ನಿಂದ್ರಿ ಸರ್, ನಿಂದ್ರಿ ನೀವು. ಮುಂದಕ್ಕೆ
ಹಿಂಗೆ ಹಿಡ್ಕೋಬೇಕು ಸ್ವಲ್ಪ ಇಷ್ಟು ಹಿಡಿಬೇಕು. ಹಾಂ ಹಿಂಗೆ ಕಾಣಬೇಕು. ಇದು ಫಸ್ಟ್ ಸಿಲಿಕಲ್ಚರ್ ರೇಷ್ಮೆ ಇತ್ತು ರೀ ಇದ್ರಾಗ. ರೇಷ್ಮೆ ಕೃಷಿ ಮಾಡ್ತಿದ್ರೆ ರೇಷ್ಮೆ ತೆಗೆದಿವ್ರಿ. ಹಂಗಾಗಿ ಈಗ ಅಣಬೆ ಮಾಡ್ಬೇಕಂತೇಳಿ ಮಾಡ್ಯಾರ. ಅಣಬೆ ತಯಾರು ಮಾಡ್ತಾರಂತ ಕೇಳ್ರಿ. ರೇಟ್ ಇದ್ರಿ ಮೇಡಮ್. ಬರೀ 100 ರೂಪಾಯಿ, 50 ರೂಪಾಯಿ, 150 ರೂಪಾಯಿ ಐತ್ರಿ. 1,000 ರೂಪಾಯಿ ಕೆಜಿ ಐತ್ರಿ ರೇಷ್ಮೆ. ಈಗ 2 ಕ್ವಿಂಟಲ್ ಬೆಳೆ ಬೆಳೆದ್ರೆ 2 ಲಕ್ಷ ರೂಪಾಯಿ ಮಾಡ್ಬೋದು. ಒಂದು ತಿಂಗಳದಾಗ ಬರುತ್ತೆ. ಮಾಡೋರೇನು ಎಲ್ಲ ಕೈ ತಗೋಲ್ಲ. ಮಗ ತಗೋ. ಇದು ತಯಾರು ಮಾಡುವ ವಿಧಾನ: 2 ಕಿಲೋ ಬೆಲ್ಲ, 2 ಕಿಲೋ ಕಡ್ಲೆ ಹಿಟ್ಟು, 200 ಲೀಟ್ರ್ ನೀರು, ಒಂದು 5 kg ಗೋಮೂತ್ರ, 10 ಕಿಲೋ ಸಗಣಿ ಹಾಕಿ ಇದನ್ನು ತಿರುಗಿಸ್ಬೇಕು ರೀ. ತಿರುಗಿಸಿ 7 ದಿವಸ ಆದಮೇಲೆ ಭೂಮಿಗೆ ಮತ್ತು ಬೆಳೆಗೆ ಇವೆಲ್ಲ ಮನೆ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಇದು. ಒಳ್ಳೆ ಆಹಾರ ಭೂಮಿಗೆ. ಜೀವಾಮೃತ ಎರೆಹುಳನೂ ಬರ್ತದೆ ಇದ್ರಾಗ. ಇದನ್ನು ಕಡ್ಲೆ ಹಿಟ್ಟು, ಬೆಲ್ಲ, ಗೋಮೂತ್ರ, ಸಗಣಿ ಹಾಕಿ 1 kg ಬದುವಿನ ಮಣ್ಣು ಹಾಕಿ ಹಿಂಗೆ ತಿರುಗಿದ್ರಂದ್ರೆ 7 ದಿವಸ ಮುಂಜಾನೆ ಸಾಯಂಕಾಲ ತಿರುಗಬೇಕು ರೀ. ತಿರುಗಿಸಿ ಎಲ್ಲ ಬೆಳಿಗ್ಗೆ ಹಾಕಿ ಬರ್ತದೆ. ಇದು ನಿಮ್ಮ ಮನ್ಯಾಗ ತಯಾರು ಮಾಡ್ಕೊಳಕ್ಕೆ ಬರ್ತವೆ. 1 ಬಕೆಟ್ನ್ಯಾಗ ಒಂದು 1/4 ಕಿಲೋ ಬೆಲ್ಲ, 1/4 ಕಿಲೋ ಕಡ್ಲೆ ಹಿಟ್ಟು, ಒಂದಿಷ್ಟು ಬಕೆಟ್ ತುಂಬ ನೀರು, 1 kg ಸಗಣಿ, 1 ಲೀಟ್ರ್ ಗೋಮೂತ್ರ ಹಾಕಿ ಬಕೆಟ್ನಾಗ ತಯಾರು ಮಾಡಿ ನಿಮ್ಮ ಮನ್ಯಾಗ ಹಚ್ಚಿರ್ತಾರಲ್ಲ ಬದ್ನಿ ಗಿಡ, ಟಮಾಟಿ, ನೀವು ಏನು ಕೈ ತೋಟ ಇರ್ತಾವಲ್ಲ ಅವಕ್ಕೆಲ್ಲ ಯೂಸ್ ಮಾಡೋಕ್ಕೆ ಬರುತ್ತೆ. ಒಳ್ಳೆ ಆಹಾರ, ಟೇಸ್ಟ್ ಚೆನ್ನಾಗಿರ್ತದೆ. ಒಕ್ಕಲಿದ್ದರೆ ಬಿತ್ತುವುದು ಜಾಗವಲ್ಲ. ರೈತ ಬೆಳೆಯಲಿಲ್ಲ ಅಂದರೆ ಏನು ಊಟ ಮಾಡೋದು? ಹಾಗಾಗಿ ಸೈನಿಕ ಶಿಕ್ಷಕರಿಗೆ ಮತ್ತು ರೈತರಿಗೆ ಗೌರವ ಕೊಡಂತ ಐತೆ. ಹುಳ ಬಿಟ್ಟಾಗ ಎರೆಹುಳ ಗೊಬ್ಬರ ತಯಾರಾಗುತ್ತೆ. ಇದ್ರಾಗ 17 ಪೋಷಕಾಂಶಗಳು ಇರ್ತಾವೆ. ಭೂಮಿಗೆ ಒಳ್ಳೆ ಗೊಬ್ಬರ ಇದೆ. ಈ ನಿಮ್ಮ ಹೊಲ್ದಾಗ ತೊಗರಿ ಕಟ್ಟಿಗೆ ಇರ್ತಾವಲ್ಲ, ಕೇಳ್ರಿಲ್ಲ ಅವಶ್ಯವಾಗಿ. ಯಾರು ತೊಗರಿ ಕಟ್ಟಿರ್ತಾವ ಸುಡಕ್ಕೆ ಹೋಗ್ಬೇಡ್ರಿ. ಒಂದು ಕಡೆ ಹಾಕಿ ಬಿಟ್ಟರೆ ತಾನ ಕಳಿತೈತೆ. ಅದು ಕಳಿತಿಂದ ಅದ್ರ ಮೇಲೆ ಸ್ವಲ್ಪ ಸೆಡಿಗೆ ಹಾಕಿ ಇದು ವೇಸ್ಟಿ ಕಾಂಪೋಜರ್ 1 ಕಿಲೋ ಬೆಲ್ಲ, ಒಂದು ವೇಸ್ಟಿ ಕಾಂಪೋಜರ್ 20 ರೂಪಾಯಿ ಅದು. ಇಂಥ ಬ್ಯಾರಲ್ಗೆ ಹಾಕಿ ಆ ತೊಗರಿ ಕಟ್ಟಿ ಮೇಲೆ ಕುಟ್ರಿ ಹಾಕಿರ್ತಾರಲ್ಲ ಅದ್ರ ಮೇಲೆ ಹೊಡೆದ್ಬಿಟ್ರೆ ಕೆಳಗೆ ಎರೆಹುಳು ಬಂದು ತಾವು ಗೊಬ್ಬರ ಮಾಡ್ತಾವೆ. ಗಿಡ ನೆಳಿಗೆ ಓಡಿಸ್ಬೇಕು ಅವನ್ನೆಲ್ಲ. ತೊಗರಿ ಕಟ್ಟಿಗೆ ಸುಡಬಾರ್ರಿ. ಕಬ್ಬಿನ ರವದಿ ಸುಡಬಾರ್ದು. ಮರಳಿ ಭೂಮಿಗೆ ಕೊಟ್ಟಿದ್ದು ಮತ್ತೆ ಭೂಮಿಗೆ ಕೊಡ್ಬೇಕಲ್ಲ, ಹೌದಿಲ್ಲ? ಎಲ್ಲ ಸುಟ್ಕೊಂತ ಹೋದ್ರೆ ಭೂಮಿಗೆ ಜೀವಾಣುಗಳೆಲ್ಲ ಸುಟ್ಟೋಗ್ಬಿಡ್ತಾವ. ಜೀವಾಣುಗಳು ಬೇಕಲ್ಲ, ಹೌದಿಲ್ಲ? ಈಗ ಬಿಳೆ ಕಣ, ಕೆಂಪು ಕಣ, ರಕ್ತ ಕಣಗಳು ಬರ್ತಾವಲ್ಲ, ಅವೆಲ್ಲ ಬೇಕಲ್ಲ ಭೂಮಿಯಾಗ. ಜೀವಾಣುಗಳಿದ್ರೆ ತಯಾರು ಮಾಡುತ್ತೆ. ಈಗ ಅದಕ್ಕೆಲ್ಲ ಗಿಡಕ್ಕೆ ಆಹಾರ ಕಳಿಸ್ಬೇಕಾದ್ರೆ ಅಲ್ಲಿ ಹೋಗಿ ಕಾಯಾಗಿ ಹೂವು ಆಗ್ಬೇಕಾದ್ರೆ ಕೆಳಗೆ ಜೀವಾಣುಗಳು ಕೆಲಸ ಮಾಡಿದಾಗ ಅಲ್ಲಿ ಅದು ಪೋಷಕಾಹಾರ ಸಿಗ್ತೈತೆ ಅದಕ್ಕೆ. ಹಂಗಾಗಿ ಅದಕ್ಕೆ ಕೆಳಗೆ ತೊಂದರೆ ಕೊಡಲಾರ್ದಂಗೆ ಎರೆಹುಳು ಗೊಬ್ಬರ, ಜೀವಾಮೃತ ಅದೆಲ್ಲ ಬಿಡ್ಬೇಕಾದ್ರೆ ತಗೊಂಡೋಗಿ ಅಲ್ಲಿ ಕೊಡುತ್ತದೆ ಆಹಾರ. ಇದ್ರಾಗ ನೋಡಿದ್ವಿ ನಾವು, ಶಿವಗ ಮಂದಿರದಾಗ ನೋಡಿದ್ವಿ ಸರ್. ಅದನ್ನು ಭಾರಿ ಒಂದು ಗಡಿಗೆ ಒಳಗೆ ಅದನ್ನೆಲ್ಲ ಹಾಕಿರಿ. ಅದೇನು ನೀರಿನ ಅಂಶ ಬೀಳುತ್ತಲ್ಲ, ಅದ್ರ ಜೊತೆಗೆ ಕೆಳಗಡೆ ಇದು ಪೌಡ್ರ್ ಬೀಳುತ್ತೆ. ಇದು ಈ ಬಿತ್ತಿ ಮಾಡೋದ್ರೆ ಫುಲ್ ಹೊಡೆದು ಒಣಗಿಸಿ ಸುಟ್ಟು ಇಲ್ಲಿ ಬೂದಿ ಮಾಡಿ ಇದ್ದಿರ್ತವಲ್ರಿ. ಈಗ ಒಂದು ಬಕೆಟ್ನಾಗ ಅರ್ಧ ಬಕೆಟ್ ನೀರು, ಅರ್ಧ ಬಕೆಟ್ ಬೂದಿ ಹಾಕಿ ಅಲ್ಲಿ ತಗೊಂಡ ಗಡಿಗೆ ಹಾಕಿ ಅಲ್ಲಿ 7 ದಿವಸ ಸೋಸ್ಕೊಂತ ಬಂದಾಗ ಅದು ಒಣಗಿಸಿ ಕಟ್ಟಿಗೆ ಬಡ್ದು ಒಣಗಿಸಿ ಮತ್ತೆ ತೊಗೊಂಬಂದು ಇಲ್ಲಿ ಫುಲ್ ಹಾಕಿ ಸುಡ್ತೀವಿ. ಅವಾಗ ಈ ಬಿತ್ತಿ ಹಾಕೋದು. ಈ ಬಿತ್ತಿ ಅಲ್ಲಿ ಐತೆ ಗಡಿಗೆ ಐತೆ, ತೋರಿಸ್ತೀನಿ ನಿಮ್ಗೆ. ಅದು ಪೌಡ್ರೆ ಈ ಫುಲ್ ಇರ್ತಾವಲ್ಲ ಅವನ್ನ ಒಣಗಿಸಿ ಕಳಿಸಿ ಇಲ್ಲಿ ಹಾಕಿ ಕುಟ್ರೆ ಮಾಡಿ ಸುಡ್ತೀವಿ. ಸುಟ್ಟು ತಗೊಂಡೋಗಿ ಬೂದಿ ಅರ್ಧ ನೀರು ಹಾಕಿ 7 ದಿವಸ ಪ್ರೊಸೀಜರ್ ಇದೆ. ಅಲ್ಲೇ 2 ಫೂಟಿಗೆ ಕಟ್ ಮಾಡಿದ್ರೆ ಮತ್ತು ಅದು ಬ್ರಾಂಚಸ್ ಮಾಡಿದ್ರೆ 500 ಕಾಯಿ ಬರ್ತಾರೆ ಒಂದು ಗಿಡಕ್ಕೆ. ಕಾಯಿನೂ ಬರ್ತಾರೆ ಮತ್ತು ಕಪ್ಪಳನೂ ಹೋಗುತ್ತೆ. ಅದು ಸೇಲ್ ಆಗ್ತದೆ. ಇದು ಒಂದು ಸರ ಇದು ಅಲ್ಲಿ
ಅಲ್ಲಿ ಆ ಕಡೆ ಬರ್ರಿ ಅಲ್ಲೇನಿಂದ್ರ ಆಗ್ತಿದೆ. ಈಗ ಒಂದು ಪುಟ್ಟಿ ಸಗಣಿ ಒಂದು ಬಕೆಟ್ ನೀರು ಕಲಸಿ ಇದಕ್ಕೆ ಹಾಕಿದ್ರೆ ಅಂದ್ರೆ ಅಂತರ ಐತೆ ಒಳಗೆ 3 ಫುಟ್ ಮೇಲೆ ಐತಿದ್ದು ಇದೆಲ್ಲ ಮ್ಯಾಲೆ ಇದ್ದದ್ದು ಗ್ಯಾಸ್ ಕೆಳಗಿದ್ದದ್ದು ನೀರು ಸಗಣಿ ಅಲ್ಲಿ ಹೊರಗಡೆ ಬರ್ತದೆ ಸ್ಲರಿ ಗ್ಯಾಸ್ ಇಲ್ಲಿ ಹೋಗಿ ಹಿಂಗೆ ಅಲ್ಲಿ ನೋಡಿದ್ರೆ ಒಳಗೆ ಅಲ್ಲಿ ಹೋಗುತ್ತದೆ ಗ್ಯಾಸ್. ಇದು ಲೆವೆಲ್ ಬಾಟ್ಲಿ ಇದೆ, ನೀರು ಇರ್ಬೇಕಿಲ್ಲ ಕಂಟಿನ್ಯೂ. ಲೆವೆಲ್ ತಪ್ಪಿದ ಹೊರಗೆ ಗ್ಯಾಸ್ ಔಟ್ ಆಗುತ್ತದೆ. ಗ್ಯಾಸ್ ಇದೆ ಲೆವೆಲ್ ಸರಿ ಗ್ಯಾಸ್ ಹೋಗುತ್ತೆ ಈಗ ಅದೇ ಗ್ಯಾಸ್ ಇದ್ರಾಗಿತ್ತಂದ್ರೆ ಮುಂದೆ ಕಳ್ಸುತ್ತೆ ಅದು ಪೈಪಿನ ಮುಖಾಂತರ. ಇದ್ರ ಲೆವೆಲ್ ಬಾಟ್ಲಿ ನೀರು ಕಂಟಿನ್ಯೂ ಇರ್ಬೇಕು ಇದಕ್ಕೆ. ಈಗ ವಾಸನೆ ಬರ್ತಲ್ಲ ಮಿತೇನ್ ಅನಿಲ್ಲ ನೋಡೋದು. ಅನಿಲ್ಲ ಇದೆಲ್ಲ ಫುಲ್ ಗ್ಯಾಸ್ ಇದೆ. ಇಲ್ಲೇ ಕಲಿಸ್ಬೇಕು, ಇಲ್ಲ ಸಗಣಿ ಕಲಿಸಿ ನೀರು ಬಿಟ್ಟು ಅಂದ್ರೆ ಇದ್ರ ಒಳಗೆ ಹೋಗ್ಬಿಡ್ತದೆ. ಸಗಣಿ ಮತ್ತೇನಿಲ್ಲ, ಸಗಣಿ ನೀರು ಅಷ್ಟೇ ಆಡ ಇರುತ್ತೆ ಗ್ಯಾಸ್ ಬರೋಕ್ಕೆ. ಸರ್ ಅದು ಏನ್ರಿ ಈಗ ಅದೇ ಇದ್ರಿ ಇದ ಗ್ಯಾಸ್ ರೀ ಈಗ ಅವಾಗ ಅಲ್ಲ ಅದೇನು ಪ್ಲಾಸ್ಟಿಕ್ ಸಿಮ್ಟೇನ್ ಮಾಡಿ ಕೊಡ್ತದ್ರಿ. ಈಗ ಇದ ಬಾಗತ್ರಿ ಇದು ಪಂಚರ್ ಟ್ಯೂಬ್ ಇದೆ. ಈ ಸೈಕಲ್ ಮೋಟ್ರ್ ಏನು ಪಂಚರ್ ಆದಾಗ ಟ್ಯೂಬ್ ಹಾಕ್ತಾರೆ, ಹಂಗೆ ಇದಕ್ಕೆ ಪಂಚರ್ ಆದಾಗ ಟ್ಯೂಬ್ ಹಾಕಕ್ಕೆ ಬರ್ತದೆ ಮೇಲೆ. ನೀವು ಹೇಳಿದ್ರಿ ಇದು ಆಕಾಶಗಣಿ ನೀರು ಹಾಕಿಬಿಟ್ರೆ ಅದ್ರೊಳಗೆ ಅಲ್ಲಿ ಹೋಗ್ತದೆ. ಅಲ್ಲಿ ಹೋಗಿ ಇಲ್ಲಿ ಏನು ಮಾಡ್ತಾರೆ, ನೀರಿನ ಅಂಶ ಅಲ್ಲಿ ಬರ್ತೈತೆ. ಅದು ಹೊರಗೆ ಸ್ಲರಿ ಬರ್ತಾರೆ. ಅದು ಸಗಣಿ ನೀರು ಅಲ್ಲಿ ಹುಳ ಅದಾವ ಸರ, ಈ ಕಡೆ ಬರ್ರಿ. ಸಗಣಿ ನೀರು ಹೊರಗೆ ಬರ್ತಾರೆ ಸ್ಲರಿ ಆಗಿ ಕುದ್ದು ಎಲ್ಲ ಆವಾಗಿದ್ದು. ಅದ್ರೊಳಗೆ ಕುದಿತ್ತಂದ್ರೆ ಕುದ್ದು ಕಾಯಿಸಿ ಹೊರಗೆ ಔಟ್ಲೆಟ್ ಮಾಡ್ತಾರೆ. ಅದು ರೆಡಿ ಆಗಿದ್ದೆಲ್ಲ ಅದು ಸ್ಲರಿ ತೊಗೊಂಡು ಹೊಲಕ್ಕೆ ಹಾಕೈತಿ ನಾವು. ಅದನ್ನು ಗೊಬ್ಬರ ತರಕಾರಿ ಮಾಡಿರ್ತೀವಿ ಗಿಡಗಂಟಿಗೆ, ಅದೇ ಗೊಬ್ಬರ ಭಾರಿ ಗೊಬ್ಬರ ಇರೋದು. ಹಾಂ 5 kg ಒಂದು ಆಕಳ 2 ಆಕಳ ಸಾಕು. ದಿನ ಒಂದಕ್ಕೂ ಹಾಕೋದು, ದಿನ 4 ತಾಸು ನಡೀತೈತಿ. ಇವರು ಸರ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಅವರು ಯಾರು ಕೃಷಿ ಒಳಗೆ ರೈತರು ಮತ್ತು ಆಕಳ ಇದ್ದವರಿಗೆ ಆಕಳ ಬೇಕಲ್ರಿ ಇದಕ್ಕೆ. ನಾವೊಂದು 4,000 ಖರ್ಚು ಮಾಡೀವಿ ಇದಕ್ಕೆ. ವ್ಯಾಲಿದು ಎಲ್ಲ ಮೆಟೀರಿಯಲ್ ಅವರೇ ಕೊಟ್ಟರು. ಆಕಳದ್ದು ಅವ್ರು ಫ್ರೀ ಮಾಡಿ ಕೊಡ್ತಾರೆ ಇದನ್ನ. ಇದು ಗ್ಯಾಸ್ ಹೋಗೋದು ಬ್ಯಾಡ ಬಂದ್ ಮಾಡ್ಕೊಳ್ಳೋದು ಅಲ್ಲೇ. ಗ್ಯಾಸ್ ಸಿಲಿಂಡರ್ ಇದ್ದಂಗೆ ನಮ್ಮ ಮನ್ಯಾಗ ಸಿಲಿಂಡರ್ ಬಳಸ್ತೀವಲ್ಲ ಸೇಮ್. ಸಿಲಿಂಡ್ರ ಅದಕ್ಕೆ ಯೂಸ್ ಮಾಡ್ತಾರೆ. ಆಗಲ್ಲ, ಅದು ಎಷ್ಟು ಬೇಕಾದ್ರೆ ಹಾಕಂಗಿಲ್ಲ, ಇದನ್ನ ಹಾಕೋದಿಲ್ಲ ಅವರು. ಸಗಣಿ ಹಾಕ್ಲಿಕ್ಕೆ ಅನಿಲ ಆಗಂಗಿಲ್ಲ. ಹೊರಗೆ ಹೋಗುತ್ತೆ. ಇಲ್ಲಿದೆ ಹೊರಗಡೆ ಬರ್ತದೆ, ತುಂಬ್ತಿದ್ರೆ ಹೊರಗೆ ಬರುತ್ತೆ ಅಷ್ಟೇ. ಮೆಲ್ಲಕ್ಕೆ ನಡ್ರಪ್ಪ. ಮೆಲ್ಕ ಇದು ವೇಸ್ಟ್. ಇದು ಅದು ಹೊಲಕ್ಕೆ ಹಾಕ್ತಾರೆ. ಇಲ್ಲ ಬ್ಲಾಸ್ಟ್ ಆಗಲ್ಲ, ಏನೂ ಆಗಲ್ಲ. ಎಲ್ಲೈತಿ ಅದು ಒಳಗಡೆ ಗ್ಯಾಸ್ ಅಲ್ಲಿ ಇರ್ತೈತಿ. ಇದು ವೇಸ್ಟ್ ಹೊರ ಬರೋದು. ಬರಮ್ಮ ಮೆಲ್ಕ ನೋಡಿ, ಕಾಲ ನೋಡ್ಕೊಂಡ್ ಬರ್ರಿ. ಅಲ್ಲೇ ನಿಂದ್ರಿ ಹೇಳ್ತೀನಿ. ಇಲ್ಲೇ ಈಗ ಸಗಣಿ ನೀರು ಹಾಕೋದಿದ್ದು ಇಲ್ಲೇ ಇನ್ಲೆಟ್ ಅಂತ ಕರಿತೀವಿ ಇದಕ್ಕೆ. ಇದು ಡೈಜೆಸ್ಟಿವ್ ಅಂತ ಕರಿತೀವಿ. ಒಳಗಡೆ ಅದು 21 ದಿವಸ ಆದ ನಂತರ ಎಲ್ಲ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಮಿಥೇನ್ ಅನಿಲ ಉತ್ಪತ್ತಿ ಆಗುತ್ತಾ. ಮಿಥೇನ್ ಅನಿಲ ಅದನ್ನು ನಾವು ಇದ್ರೊಳಗೆ ಶೇಖರಣೆ ಆಗೈತಿ. ಇಲ್ಲೇ ಅವ್ರ ಮನೆ ಬೇಕಾದಾಗ ಅಲ್ಲಿಂದ ಅಲ್ಲಿ ಒಳಗಡೆ ಅವ್ರು ಯಾವ ಬೇಕಾದಾಗ ದಿನಕ್ಕೆ 4 ತಾಸು ನಡೀತಂತ. 2 ಫುಟ್ ಸಗಣಿ ಇತ್ತಂದ್ರೆ ಗ್ಯಾಸ್.
ಏನಾಗಲ್ಲ. ಹಾಂ ಆಯ್ತು. ವಿಭೂತಿ ತಯಾರಕ್ಕೆ ಈ ಬೂತಿ ತಯಾರಿ ಪೂರ್ವಕ ಧನ್ಯವಾದಗಳು.